ಆ ತ್ರಿಶೂಲ್ ನಿಂಗೆ ತಾಳಿ ಕಟ್ಟಿದ್ದಾನೆ. ಆ ತಾಳಿನ ಕಿತ್ತಾಕಿ ನಾನು ನಿನಗೆ ತಾಳಿ ಕಟ್ತೀನಿ. ಅವಾಗ ನೀನು ನನ್ನೋಳಾಗ್ತೀಯ. नागराजाय विद्महे पद्महस्ताय धीमहि तन्नो वासुकी प्रचोदयात्. ಯಾರ್ ಶಿವ ನೀವನು? ನೀನು ಗೊತ್ತಿರೋನಾ? ತ್ರಿವಿಕ್ರಮ್, ಇದೆಲ್ಲ ಹೇಗೆ ಗೊತ್ತು ನಿನ್ಗೆ? ಯಾಕೆ ನನ್ಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ಯಾ? ಯಾರು ಹೇಳಿದ್ರು ನಿನ್ಗಿದನ್ನೆಲ್ಲ? ಯಾರೋ ಈ ವಿಚಾರ ನಾನು ಕಿವಿಗೆ ಹಾಕಿದ್ರು. ಆಮೇಲೆ ನಾನೇ ಕುತ್ಕೊಂಡು ಯೋಚನೆ ಮಾಡಿದೆ. ನೀನ್ ನನ್ನನ್ನು ಯಾಕೆ ಲವ್ ಮಾಡ್ತಿದ್ಯಾ ಅಂತ ಡೌಟ್ ಹುಟ್ಕೊಂತು. ಆವಾಗ್ಲೇ ನೆನಪಾಗಿತ್ತು. ನೀನು ಈ ಡ್ರಾಯಿಂಗ್ ನೋಡಿದ್ಮೇಲೆ ನನ್ನನ್ನು ಇಷ್ಟಪಡಕ್ಕೆ ಶುರು ಮಾಡಿದ್ದು. ನಾನು ನಿನಗೆ ಇಷ್ಟ ಆಗಿದ್ದು. ಆಮ್ ಐ ರೈಟ್? ನಾನು ಡ್ರಾಯಿಂಗ್ ಮಾಡಿರೋದನ್ನ ನೋಡಿ ನನಗೂ ನಿನ್ನ ಪ್ರಿಯಕರ ಆದಿಶೇಷನ್ಗೂ ಏನೋ ಲಿಂಕ್ ಇದೆ ಅಂತ ನೀನು ಅನ್ಕೊಂಡೆ. ಅದಕ್ಕೆ ಅಲ್ವಾ ನೀನು ನನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ದು. ಆದ್ರೆ ನಾನು ನಿನ್ನ ಪ್ರಿಯಕರಲ್ಲ ಅಂತ ನಿನಗೆ ಗೊತ್ತಾಯ್ತು. ತ್ರಿಶೂಲ್ನ ಮದುವೆ ಆದೆ, ಅವನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಆಮ್ ಐ ರೈಟ್? ಇದೆಲ್ಲ ನಿನಗೆ ಯಾಕೀಗ? ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಬಿಟ್ಬಿಡ್ತೀನಿ ಶಿವಾನಿ. ಆದ್ರೆ ಏನ್ ಮಾಡ್ಲಿ? ನಾನಾಗ್ ನಾನು ಬಯಸ್ತಾ ಇದ್ರು ನೀನಾಗ್ ನೀನೇ ನನ್ನ ಬಯಸ್ ಬಂದೆ. ನಾನ್ ಬಯಸ್ಬೇಕಾದ್ರೆ ನನ್ನ ಬಿಟ್ಟು ಹೋದಲ್ಲ ಶಿವಾನಿ. ಅವಾಗ ನನ್ನ ಕೈಯಿಂದ ಏನೂ ಮಾಡಕ್ಕಾಗಿಲ್ಲ ಶಿವಾನಿ. ಇವಾಗ ನನಗೆ ಬೈಕೇನೂ ಇದೆ, ಎದುರಿಸೋ ಶಕ್ತಿನೂ ಇದೆ. ನನಗೆ ನೀನ್ ಬೇಕು. ತ್ರಿವಿಕ್ರಮ್, ಕಿರ್ಚಬೇಡ. ನೀನ್ ಕಿರ್ಚಿದ್ರೆ ನನಗೂ ಕೋಪ ಬರುತ್ತೆ. ಸುಮ್ಮನೆ ಏನು ಮಾತಾಡದೆ ನೀಲ ಮೇಲೆ ಬೆಟ್ಟದ ಹತ್ರ ಬಾ. ಮಿಸ್ ಮಾಡಿದ್ಯೋ? ನಾನು ಬರಲ್ಲ ಅಂತ ಈಗಾಗ್ಲೇ ಹೇಳಾಗಿದೆ. ನೀನ್ ಅಂದಿರೋ ಮಾತು ಅಂದವಾಗಿಲ್ಲ, ಬದಲಾಯಿಸ್ಕೊ. ನೀನ್ ಬರ್ತಾ ಇದೀಯ ಅಷ್ಟೇ. ನೀನ್ ಇನ್ನೂ ಬರಲ್ಲ ಅಂತ ನಕ್ರ ಮಾಡ್ತಾ ಇದ್ರೆ ಯಾರನ್ನ ಹುಡ್ಕೊಂಡು ಭೂಮಿಗೆ ಬಂದ್ಯೋ ಅವನೇ ಮಾಡ್ತಾರೆ. ಬೇಡ ಬೇಡ ತ್ರಿವಿಕ್ರಮ್. ಬೇಕು ಬೇಡ ಅನ್ನೋದು ನೀನ್ ಬರ್ತೀಯೋ ಬರಲ್ಲೋ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಶಿವಾನಿ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಬಾಯ್ ಶಿವಾನಿ. ಅದು ನಮ್ಮ ಅಣ್ಣ ನಿಮ್ಮನ್ನ ಮನೆ ಕರ್ಕೊಂಬರಕ್ ಹೇಳಿದಾನೆ. ಯಾವಾಗ ಬರ್ತೀರಾ? ಏನು ಅಣ್ಣನಾ? ಅಯ್ಯೋ, ಅಣ್ಣ ಅಂದ್ರೆ ಅವನಲ್ಲ, ನನ್ಗೊಬ್ಬ ಸ್ವಂತ ಅಣ್ಣ ಇದ್ದಾನೆ, ತ್ರಿಶೂಲ್ ಅಂತ. ಅವನು ತುಂಬಾ ಒಳ್ಳೆಯವನು. ತ್ರಿಶೂಲ್ ಅಂದ್ರೆ ಆದಿಶೇಷ. ಮನೆಗೆ ಬರ್ತೀರಾ ಅಲ್ವಾ? ಯಾವಾಗ ಏನು ಅಂತ ನಾನು ಹೇಳ್ತೀನಿ. ಸರಿ, ಬರ್ತೀನಿ. ತಗೊಳ್ಳಿ, ಇದು ನಿಮ್ಗೆ ಅಂತ. ಏನಿದು? ಸರ್ಪ್ರೈಸ್ ಗಿಫ್ಟ್. ಯಾಕೆ ಕೊಡ್ತಿದ್ದೀರಾ? ಗಿಫ್ಟ್ನ ಯಾಕೆ ಏನು ಅಂತ ಕೇಳಬಾರ್ದು. ಗಾಟ್ ಇಟ್? ಸರಿ, ನಾನು ಹೊರಡ್ತೀನಿ. ಬಾಯ್. ಅಪ್ಪಾಜಿ, ಎಲ್ಲ ಕೇಳಿಸ್ಕೊಂಡೆ. ಹುಡುಗಿ ನಿನ್ನ ಕಡೆಗೆ ವಾಲ್ತಾ ಇದ್ದಾಳೆ. ಅವಳ ಮನಸ್ಸು ನಿನ್ನ ಕಡೆ ಸೆಳಿತಾ ಇದೆ. ಇನ್ನ ಸ್ವಲ್ಪ ದಿನಗಳಲ್ಲಿ ನಮ್ಮ ಪಂಜಿನ ಹಿಡಿತಕ್ಕೆ ಅವಳು ಬಲಿಯಾಗ್ತಾಳೆ. ವಾಸುಕಿ, ನಾನು ಸಂಕಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನ ಕಾಪಾಡು. ಏನಾಯ್ತು ಶಿವಾನಿ? ಆ ತ್ರಿವಿಕ್ರಮನಿಂದ ನನಗೆ ಮುಕ್ತಿ ಬೇಕು. ನನಗೆ ಎದುರಾಗಿರೋ ಈ ಸಂಕಷ್ಟದಿಂದ ನನ್ನನ್ನ ಪಾರ್ ಮಾಡ್ತೀಯ ಅಲ್ವಾ? ಅವನೇನ್ ಮಾಡ್ದ ನಿನ್ಗೆ? ಆ ತ್ರಿವಿಕ್ರಮ ನಿನ್ನ ದಾರಿಗೆ ಮುಳ್ಳಾಗಿದ್ದಾನೆ. ನಾನಿದ್ರಿಂದ ಪಾರಾಗ್ಬೇಕು.
ಇಲ್ಲಾಂದ್ರೆ ಆದಿಶೇಷನ ಪಡ್ಕೊಳ್ಳೋದು ಕಠಿಣವಾಗುತ್ತೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ಎಂಥ ನಿರ್ಧಾರ? ನನ್ನ ದಾರಿಗೆ ಅಡ್ಡ ಆಗಿರೋ ತ್ರಿವಿಕ್ರಮನ ಸಂಹಾರ. ಏನ್ ಹೇಳ್ತಾ ಇದ್ಯಾ? ಮತ್ತೊಂದು ಸಂಹಾರನ? ಎಲ್ಲಾ ಸಂಕಷ್ಟಗಳಿಗೂ ಸಂಹಾರನೇ ಪರಿಹಾರ ಅಲ್ಲ ಶಿವಾನಿ. ದುಡುಕ್ಬೇಡ. ಅವನು ಏನ್ ಕೇಳಿದ್ರು ನಾನು ಕೊಟ್ಬಿಡ್ತಿದ್ದೆ. ನಿನ್ನ ಪ್ರಾಣನೇ ಕೇಳಿದ್ರು ನಾನು ಕೊಡ್ತಿದ್ದೆ. ಆದ್ರೆ ಅವನ್ ಕೇಳ್ತಾ ಇರೋದು ನನ್ನ ಸೌಭಾಗ್ಯನ. ಈ ಮಾತನ್ನ ಕೇಳಿಸ್ಕೊಂಡ್ಮೇಲೂ ನಾನು ಸುಮ್ಮನೆ ಇರ್ಬೇಕಾ? ತಾಳ್ಮೆಯಿಂದ ಇರ್ಬೇಕಾ? ಹೇಳು. 23 ವರ್ಷಗಳು ಹೋರಾಟ ಮಾಡಿ ನನ್ನ ಆದಿಶೇಷನ ಪಡ್ಕೊಂಡಿದ್ದೀನಿ. ಈಗ ಅವನು ಪ್ರೀತಿನ ಪಡ್ಕೊಳ್ಳೋ ಒಳಗೆ ನಾನು ಇನ್ಯಾರ್ದೋ ಪಾಲಾಗ್ಬೇಕಾ? ಹೇಳು ಶಿವಾನಿ. ಇಲ್ಲ ವಾಸುಕಿ, ದಯವಿಟ್ಟು ಈ ವಿಚಾರದಲ್ಲಿ ನನ್ನನ್ನ ತಡಿಬೇಡ. ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಾನು ನನ್ನ ಮಾಂಗಲ್ಯನ ಕಳ್ಕೊಳ್ಳೋದು ಸರಿ ಅನ್ಸುತ್ತಾ ನಿನ್ಗೆ? ಹೇಳು ವಾಸುಕಿ. ಇಲ್ಲ, ನಿನ್ನ ನಿರ್ಧಾರ ಸರಿಯಾಗಿದೆ. ಹೇಳು. ನನ್ನಿಂದ ಏನ್ ಸಹಾಯ ಬೇಕು? ತ್ರಿವಿಕ್ರಮನನ್ನು ಅಂತ್ಯ ಮಾಡೋದಕ್ಕೆ ನನಗೆ ಶಕ್ತಿ ಬೇಕು, ಅಸ್ತ್ರ ಬೇಕು. ಹೇಳು, ನಿನ್ನಿಂದ ಅದು ಸಿಗ್ಬಹುದಾ? ಅಸ್ತ್ರ ಕೊಡ್ತೀನಿ. ಓಂ ನಮಃ ಶಿವಾಯ. ಇದು ದಂಡಕಾಸ್ತ್ರ. ಇದನ್ನ ಬಳಸಿ ಅವರನ್ನ ಸಂಹರಿಸು. ಓಂ ನಮಃ ಶಿವಾಯ. ಶಿವಾನಿ, ಒಂದು ಮಾತು. ಪ್ರತಿ ಹೆಜ್ಜೆನೂ ಎಚ್ಚರಿಕೆಯಿಂದ ಇಡು. ಎಚ್ಚರ ತಪ್ಪಿದ್ರೆ ಬದುಕೆ ಅತಂತ್ರವಾಗಬಹುದು. ಟ್ಯಾಬ್ಲೆಟ್ಸ್. ಹೀಗಾಗಿದೆ ಯಜಮಾನ್ರೆ? ಫೈನ್. 2-3 ದಿನ ರೆಸ್ಟ್ ಮಾಡಿದ್ರೆ ಪೂರ್ತಿ ಸರಿ ಹೋಗಿರೋದು. ನೀವು ನನ್ನ ಮಾತೇ ಕೇಳೋದಿಲ್ಲ. ಆಗ್ಲೇ ಎಲ್ಲ ಹೋಗೋದಕ್ಕೆ ರೆಡಿ ಆಗಿದ್ದೀರಾ? ಸ್ವಲ್ಪ ಕೆಲಸ ಇದೆ ನಂದೀಶ, ಹೋಗಿ ಬರ್ತೀನಿ. ಅಲ್ಲ ಯಜಮಾನ್ರೆ. ನಂದೀಶ, ಏನ್ ಗೊತ್ತಾ, ತ್ರಿವಿಕ್ರಮ್ನ ನೋಡಿದ್ಯಾ? ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾನೆ. ಮನೆಗೆ ಬರ್ದೇ ಇದ್ದವನು ಮನೇಲಿ ಎಲ್ರ ಜೊತೆ ಜಾಲಿ ಆಗಿದ್ದಾನೆ. ಅವನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಕಣ. ಹಳೆ ತ್ರಿವಿಕ್ರಮ್ ಮತ್ತೆ ಸಿಗ್ದ ಅನಿಸ್ತಾ ಇದೆ. ಅವನ್ ಬದಲಾಗಿರೋದು ನನಗೂ ಖುಷಿ ಕೊಟ್ಟಿದೆ. ಆದ್ರೆ ಅವನ ವಿಷಯ ಎತ್ಕೊಂಡು ಈ ವಿಷಯ ಮರ್ಸಕ್ ಹೋಗ್ಬೇಡಿ. ನನಗೆ ನೀವೊಬ್ಬರೇ ಹೋಗೋದು ನನ್ಗಿಷ್ಟ ಆಗ್ತಲ್ಲ ಯಜಮಾನ್ರೆ. ಏನಾಗಲ್ಲ ಅಂತ ಹೇಳದ್ನಲ್ಲ ನಂದೀಶ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತೆ ಯಾರೇನಾದ್ರೂ ಹೇಳದ್ನಲ್ಲ ಏನಾಗಲ್ಲ ಅಂತ. ಸೇಫ್ಟಿಗೆ ಅಂತ ಇದಿದೆಯಲ್ಲ ನಂದೀಶ, ನನಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ನನ್ನ ಶತ್ರು ಸಾವಿನ ಭಯ ಹುಟ್ಟಿಸೋದಕ್ಕೆ ಮುಂಚೆ ನಾನು ಅವನ್ನ ಕೊಂದು ಬಿಡ್ತೀನಿ. ತ್ರಿವಿಕ್ರಮ್, ಎಲ್ಲಿದ್ಯಾ ನೀನು? ನೀನ್ ಹೇಳಿ ಜಾಗಕ್ಕೆ ನಾನು ಬಂದಿದ್ದೀನಿ. ತ್ರಿವಿಕ್ರಮ್, ಎಲ್ಲಿದ್ಯಾ? ವಾವ್ ಶಿವಾನಿ, ನಾನು ಹೇಳಿರೋ ಟೈಮ್ಗಿಂತ ಮುಂಚೆನೆ ಬಂದಿದ್ಯಾ? ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನ, ಅಥವಾ ನನ್ನ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ಯಾ? ನಿನ್ನ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ. ಶಿವಾನಿ, ಬಿಟ್ಬಿಡು ಅವನ್ನ. ಹೋದ ಜನ್ಮದಲ್ಲಿ ಅವನು ಸಿಕ್ಕಿದ್ದ ತಾನೆ, ಈ ಜನ್ಮದಲ್ಲಿ ಅವನೇ ಬೇಕಾ? ನನ್ ಜೊತೆ ಬಾ, ನನ್ನನ್ನೇ ಆದಿಶೇಷ ಅನ್ಕೋ. ಒಂದು ಜನ್ಮ ಅಲ್ಲ, 7 ಜನ್ಮಕ್ಕೂ ಆದಿಶೇಷನೇ ನನ್ನ ಪತಿ. ನನ್ನ ಜೀವ ಅವನ್ಗೆ ಮುಡಿಪು. ನೀನಾಗಿ ನೀನೇ ಬರ್ಲಿಲ್ಲ ಅಂದ್ರೆ ಬಲವಂತ ಮಾಡ್ಬೇಕಾಗತ್ತೆ ಶಿವಾನಿ. ಹೆಣ್ಣನ್ನ ದುರಾಸೆಯಿಂದ ನೋಡಿದವ್ರು ಯಾರಿಗೂ ಉಳಿಗಾಲ ಇಲ್ಲ ತ್ರಿವಿಕ್ರಮ್. ಅದಕ್ಕೆ ಮಹಾಭಾರತ ರಾಮಾಯಣಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ.
ಹೆಣ್ಣು ಶಾಂತ ಸ್ವರೂಪಿಣಿನೂ ಹೌದು, ದುಷ್ಟ ಸಂಹಾರಿಣಿನೂ ಹೌದು. ಹೆಣ್ಣನ್ನ ಮಹಾಲಕ್ಷ್ಮಿ ಅಂತಲೂ ಪೂಜೆ ಮಾಡ್ತಾರೆ, ಮಹಾಕಾಳಿ ಅಂತಲೂ ಪೂಜೆ ಮಾಡ್ತಾರೆ. ನನ್ನ ಶಕ್ತಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಶಿವಾನಿ, ನನ್ನ ಶಕ್ತಿ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ. ಭ್ರಮೇಲ್ ಬದುಕ್ತಾ ಇದೆಯಾ? ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಇರು. ಓಂ ನಮಃ ಶಿವಾಯ. ಈ ಅಸ್ತ್ರದಿಂದ ನಿನ್ನ ಸಂಹಾರ ಮಾಡ್ತೀನಿ. ಹೆಣ್ಣಿನ ಮೇಲೆ ದುರಾಸೆ ಪಡೋ ಪ್ರತಿಯೊಬ್ಬರಿಗೂ ನಿನ್ನ ಸಾವು ಪಾಠ ಆಗ್ಬೇಕು. ನನ್ನನ್ನು ಸಾಯಿಸ್ತೀಯಾ? Come on, go ahead. ತ್ರಿವಿಕ್ರಮ್, ನಿನ್ನಲ್ಲಿ ಶಕ್ತಿ. ನನ್ನನ್ನ ಕೈಲಾಗದೆ ಇರೋನು ಅನ್ಕೊಂಡಿದ್ದೆ ಅಲ್ವಾ? ನಿನ್ನನ್ನ ಎದುರಿಸೋ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಇಷ್ಟು ದಿನ ನಾಗಿಣಿ ಅಂತ ಮೆರಿತಾ ಇದ್ದೆ ಅಲ್ವಾ? ಇವಾಗ ನಿನ್ನನ್ನು ಎದುರಿಸೋ ಶಕ್ತಿ ನನ್ನಲ್ಲಿದೆ. ಇದು ಹೇಗೆ ಸಾಧ್ಯ? ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಹೇಗ್ ಬಂತು? ಶಕ್ತಿ ಯಾವಾಗ್ಲೂ ಇತ್ತು, ಆದ್ರೆ ಬಳಸೋದು ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ತ್ರಿಶೂಲ್ ನಿನ್ನನ್ನ ಮದುವೆ ಆಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ಶಕ್ತಿ ನನ್ನನ್ನು ಸೇರೋದು ತಡ ಆಗಿರ್ಬೋದು, ಆದ್ರೆ ಪರಿಸ್ಥಿತಿಯನ್ನ ಕೈ ಮೀರಿಲ್ಲ. ನೋಡು ಶಿವಾನಿ, ನಿನ್ನನ್ನ ಪಡ್ಕೊಂಡೇ ಪಡ್ಕೋತೇನೆ. ಬೇಡ ತ್ರಿವಿಕ್ರಮ್, ಬೇಡ. ನಿನ್ನಲ್ಲಿ ಶಕ್ತಿಗಳಿರ್ಬೋದು, ಆದ್ರೆ ಅವು ನನ್ನ ಮೀರಿದ್ದಲ್ಲ. ಶಿವಾನಿ, ರೂಪ ಬದಲಿಸೋ ಶಕ್ತಿ ಬಿಟ್ಟು ಹಿಂಗೆಲ್ಲ ಶಕ್ತಿನೂ ನನ್ನಲ್ಲಿದೆ. ಪಂಚಭೂತ ಶಕ್ತಿಗಳನ್ನ ಪಡ್ಕೊಂಡು ನಾನು ಅಷ್ಟು ಈಸಿಯಾಗಿ ಸೋಲ್ಸಕ್ಕಾಗಲ್ಲ. ತ್ರಿವಿಕ್ರಮ್, ನೀನ್ ತಪ್ಪು ಮಾಡ್ತಿದ್ಯಾ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋತಾ ಇದ್ದೀನಿ. ನೀನು ನನ್ನೋಳು ಶಿವಾನಿ, ನನಗ್ ಸೇರ್ಬೇಕಾದೋಳು. ಆ ತ್ರಿಶೂಲ್ ನಿಂಗೆ ತಾಳಿ ಕಟ್ಟಿದ್ದಾನೆ. ಆ ತಾಳಿನ ಕಿತ್ತಾಕಿ ನಾನು ನಿನಗೆ ತಾಳಿ ಕಟ್ತೀನಿ. ಅವಾಗ ನೀನು ನನ್ನೋಳಾಗ್ತೀಯ. ನಾಗರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಅದ್ಯಾವ ಪ್ರಾಣ ಕಂಟಕನೋ ಗೊತ್ತಿಲ್ಲ, ನನ್ನ ಸುತ್ತನೇ ಇದೆ. ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿ ಬದುಕು ಬಂದಿದ್ದೀನಿ. ನಿನ್ನ ಅಮರತ್ವದ ಶಕ್ತಿ ಸಿಕ್ಕಿದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ, ಪ್ರಾಣ ಭಯನೂ ಇರ್ತಾ ಇರಲಿಲ್ಲ. ಈಗ ನೀನೇ ನನ್ನ ಕಾಪಾಡಬೇಕು. ಬರೀ ನಿಶಕ್ತಿ ತುಂಬಿರೋ ಈ ದೇಹದಲ್ಲಿ ಶಕ್ತಿ ತುಂಬಬೇಕು. सर्पराजाय विद्महे पद्महस्ताय धीमहि तन्नो वासुकी प्रचोदयात्. ನಾಗಮಣಿ ಶಕ್ತಿ ನನಗೆ ಸಿಕ್ತು, ಆನೆ ಬಲ ಬಂದ ಹಾಗಾಯ್ತು. ಇನ್ಯಾವ ನಿಶಕ್ತಿ ಚಿಂತೆನೂ ನನಗಿಲ್ಲ.
ನೋಡು ಶಿವಾನಿ, ಹಳೆದನ್ನೆಲ್ಲ ಮರ್ತು ಬಿಡು. ನಾನು ನಿನ್ನ ಮದುವೆ ಆಗ್ತೀನಿ, ರಾಣಿ ತರ ನೋಡ್ಕೋತೀನಿ. ಹೊಡೆಯುಸೈ ನನ್ನ ಕೊನೆ ಉಸಿರಿರೋವರೆಗೂ ಅದು ಅಸಾಧ್ಯ. ನನ್ನ ಪ್ರೀತಿ, ನನ್ನ ಜೀವ, ನನ್ನ ಉಸಿರು, ನನ್ನ ಆತ್ಮ ಎಲ್ಲ ನನ್ನ ಆದಿಶೇಷಾನೆ. ಅದೇನ್ ಮೋಡಿ ಮಾಡಿದ ನಾನು. ತ್ರಿಶೂಲ್ ಈ ಭೂಮಿ ಮೇಲೆ ಅವನೆಲ್ಲ ಬಾರಬಾರ್ದು, ಅವನ್ ಕಟ್ಟರ ತಾಳಿನೂ ಇರಬಾರ್ದು. ವಿಕ್ರಮ್, ಏನ್ ಮಾಡ್ತಾ ಇದ್ಯಾ? ನೀನ್ ಮಾಡ್ತಾ ಇರೋದು ತಪ್ಪು. ಹೆಣ್ಣಿನ ಸೌಭಾಗ್ಯನೇ ಇದು. ನನ್ನ ಜೀವ ಇರೋದೇ ನನ್ನ ತಾಳಿಲಿ. ಅದಕ್ಕೆ ಧಕ್ಕೆ ತರಬೇಡ. ಬಿಡು ತ್ರಿವಿಕ್ರಮ್, ಬಿಡು. ಸೌಭಾಗ್ಯ ಅದನ್ನ ನಾನು ಕೊಡ್ತೀನಿ. ಬೇಡ ತ್ರಿವಿಕ್ರಮ್, ದಯವಿಟ್ಟು ಬೇಡ, ಬಿಟ್ಬಿಡು. ನಿನ್ನ ತ್ರಿಶೂಲ್ ಸಂಬಂಧಕ್ಕೆ ನಾನ್ ಮುಕ್ತಿ ಕೊಡ್ತೀನಿ. ಈ ತಾಳಿನ ಕಿತ್ತಾಕ್ತೀನಿ. ತ್ರಿವಿಕ್ರಮ್, ನಿನ್ ತಮ್ಮಯ್ಯ ಅಂತೀನಿ, ಬಿಟ್ಬಿಡು ತ್ರಿವಿಕ್ರಮ್. ತ್ರಿವಿಕ್ರಮ್, ಬಿಡು ತ್ರಿವಿಕ್ರಮ್. ಡ್ಯಾಡ್, ಏನೋ ಮಾಡ್ತಾ ಇದೀಯಾ? ಅದು ಅದು ಅಂಕಲ್, ತ್ರಿವಿಕ್ರಮ್. ಭಯ ಪಡಬೇಡ ಶಿವಾನಿ, ನಾನ್ ನಿನ್ ಜೊತೆ ಇದ್ದೀನಿ. ನನ್ನ ಮನೆ ಸೊಸೆ ಮೇಲೆ ಕಣ್ಣು ಹಾಕ್ತೀಯನೋ, ತಮ್ಮನ ಹೆಂಡತಿ ತಾಯಿ ಸಮಾನ ಅಂತ ಆರಾಧಿಸ್ಬೇಕಾದವನು ಅವಳ ಮೇಲೆ ಕಣ್ಣು ಹಾಕ್ತೀಯ? ಅವಳ ಮಾಂಗಲ್ಯಕ್ಕೆ ಕೈ ಹಾಕುವಷ್ಟು ನೀಚಾನೇನೋ ನೀನು? ಡ್ಯಾಡ್, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪ? ನನ್ನ ಬಾಯಲ್ಲಿ ಅದನ್ನ ಹೇಳಕ್ಕೂ ಅಸಹ್ಯ ಅನ್ನಿಸ್ತಾ ಇದೆ. ಡ್ಯಾಡ್, ಶಿವಾನಿ ನನ್ನೋಳು. ನಾನು ಒಳ್ಳೆ ಲವ್ ಮಾಡಿದ್ದೀನಿ, ಮದುವೆನೂ ಆಗ್ತೀನಿ. ಅದು ಮೋಸದ ಮದುವೆ ಅಲ್ಲ, ಅವನು ಪ್ರೀತಿಸಿದ್ದ ಮದುವೆ ಆದ. ಅವರಿಬ್ರು ಸಂಸಾರನೂ ಚೆನ್ನಾಗಿದೆ. ಹೆಣ್ಣಿಗೆ ಒಂದು ಸಲ ತಾಳಿ ಕಟ್ಟದ ಮೇಲೆ ಮುಗೀತು, ಅವಳು ಅವನಿಗೆ ಸೇರ್ಬೇಕಾದ್ದು. ಆ ರೂಲ್ಸ್ ಎಲ್ಲೂ ಇಲ್ಲ ಡ್ಯಾಡ್. ಒಂದ್ ವೇಳೆ ಇದ್ರು ನಾನು ಅದನ್ನ ಬ್ರೇಕ್ ಮಾಡ್ತೀನಿ. ಶಿವಾನಿ, ಬಾ ನನ್ನ ಜೊತೆ. ನಿನ್ನ ಮಗ ಅಂತ ಇಷ್ಟು ವರ್ಷ ಸಾಕು ಬೆಳೆಸ್ದೆ, ಅದಕ್ಕೆ ನೀನು ಕೊಡ್ತಾ ಇರೋ ಉಡುಗೊರೆ ಇದೇನಾ? ಒಳ್ಳೆ ಸಂಸ್ಕಾರವಂತನ ಬೆಳೆಸ್ದೆ ಅನ್ಕೊಂಡಿದ್ದೆ. ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಅನ್ಸುತ್ತೆ. ಶಿವಾನಿ, ಇವತ್ತು ನಿನ್ನ ಜೀವನದಲ್ಲಿ ಎಷ್ಟು ಕೆಟ್ಟ ದಿನ ಅಂತ ನನಗೆ ಗೊತ್ತಮ್ಮ. ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರಬಾರ್ದು. ಇವತ್ತು ನಡೆದಿದ್ದನ್ನ ಪೇಪರ್ನಲ್ಲೋ ಟಿವಿನಲ್ಲೋ ನೋಡಿದಾಗ ರಕ್ತ ಕುದಿಯೋದು, ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಅನ್ಸೋದು. ಈಗ ನೋಡಿದ್ರೆ ನಮ್ಮನೇಲೆ ಆ ಪಾಪಿ ಹುಟ್ಕೊಂಡಿದ್ದಾನೆ. ಛೇ, ಏನ್ ಮಾಡಕ್ಕಾಗ್ದಿರೋ ಪರಿಸ್ಥಿತಿ. ಹಾಗಂತ ಅವನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ, ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಅಂಕಲ್, ಒಂದು ಸಂಸಾರ ಅಂದಮೇಲೆ ಒಳ್ಳೇದು ಇರುತ್ತೆ, ಹುಡುಕು ಇರುತ್ತೆ. ಹುಡುಕನ್ನ ನಾವು ಹೊಸ್ಕಾಕಿ ಒಳ್ಳೆದನ್ನ ಎಲ್ರಿಗೂ ಹಂಚ್ಬೇಕಷ್ಟೆ. ನೀವೇನು ಯೋಚನೆ ಮಾಡಬೇಡಿ ಅಂಕಲ್, ಆ ವಿಷಯನ ನಾನು ಅಲ್ಲಿಗೆ ಮರ್ತಾಯ್ತು. ಅಲ್ಲ ಶಿವಾನಿ, ಪರವಾಗಿಲ್ಲ ಅಂಕಲ್, ನೀವು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಈ ಸಮಸ್ಯೆಗೆ ನಾನೇ ಪರಿಹಾರ ಕಂಡುಹಿಡಿತೀನಿ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಹೀಗೆ ಮಾಡಿದೆ ಮೊಮ್ಮಗನೇ? ಆತರ ಗೆಟ್ಬಿಟ್ಟೆ ನೀನು. ಅದೇ ನನಗೂ ಗೊತ್ತಾಗ್ತಿಲ್ಲ ಅಜ್ಜಿ. ನಾನು ಶಿವಾನಿನ ಪಡ್ಕೊಳ್ಳೋಕೆ ಅಂತ ಹೋಗಿದ್ದೆ, ಅಷ್ಟೆಲ್ಲ ದಿಗ್ವಿಜಯ ಬಂದ್ಬಿಟ್ಟ, ಎಲ್ಲ ಹಾಳಾಗೋಯ್ತು. ಕೊನೆ ಪಕ್ಷ ಅವನ್ ಕಣ್ಣಿಂದಾದ್ರೂ ತಪ್ಪಿಸ್ಕೊಳ್ಬೋದಿತ್ತಲ್ಲ. ಅವನಿಗೆ ಯಾಕೆ ಕಾಣಿಸ್ತೆ ನೀನು?
ಅಜ್ಜಿ ಆ ಕ್ಷಣದಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ನೀನು. ನಾನು ಈ ಮೊದಲೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ. ನೀನ್ ನನ್ನ ಮಾತನ್ನ ಕೇಳ್ಬೇಕಿತ್ತು. ಹೇಳಿದ್ದೇನೆ ಹೇಳ್ತಿರ್ಬೇಡ ಅಜ್ಜಿ. ಏನ್ ಸೊಲ್ಯೂಷನ್ ಇದೆ ಅದನ್ನ ಹೇಳು. ದಿಗ್ವಿಜಯ್ ಕೋಪ ಬಂದಿರೋದು ನೋಡಿದ್ರೆ ನನ್ನ ಪಕ್ಕ ಮನೆಯಿಂದ ಹೊರಗಡೆ ಆಗ್ತಾನೆ. ಬೀದಿಗೆ ಬಂದು ನಿಂತ್ಕೋಬೇಕಾಗುತ್ತೆ. ಹಾಗೆಲ್ಲ ಏನಾಗಲ್ಲ. ಧೃತಿಗೆಡ್ಬೇಡ. ಅಜ್ಜಿ, ಡ್ಯಾಡ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅವ್ರ ಕೋಪಕ್ಕೆ ಒಂದೇ ಒಂದ್ಸತಿ ಸಿಗಾಕೊಂಡ್ರು ಸಾಕು. ಕೋಪ ತಣ್ಣಗಾಗೋವರೆಗೂ ಪನಿಷ್ಮೆಂಟ್ ತಪ್ಪಿದ್ದಲ್ಲ. ನೀನು ನನ್ನ ಮೊಮ್ಮಗ, ನಂದೀಶನ ಮಗ. ನಿನ್ನನ್ನ ಅಷ್ಟು ಸುಲಭವಾಗಿ ಏನು ಮಾಡೋಕ್ಕಾಗಲ್ಲ. ಹಾಗಂತ್ಯ? ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಕಾದ್ ನೋಡು. ನನ್ನ ಊಹೆ ತಪ್ಪಾಗೋಕೆ ಸಾಧ್ಯನೇ ಇಲ್ಲ. ಇನ್ನಾದ್ರೂ ಆ ಶಿವಾನಿನ ಬಿಟ್ಬಿಡು. ಫಸ್ಟ್ ಆಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀನಿ, ಆಮೇಲೆ ಬೇರೆ ಯೋಚನೆ. ಅದಕ್ಕೆ ನನಗೆ ನಿನ್ನ ಆಶೀರ್ವಾದ ಬೇಕು. ಏನು ಆಗಲ್ಲ. ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ನಿನ್ ಮೇಲೆ. ಅಷ್ಟಿದ್ರೆ ಸಾಕಜ್ಜಿ.